ಅರ್ಜುನ್ ಜನ್ಯ ಅವರು ಕೂಡ ಒಬ್ರು ಡ್ಯಾನ್ಸರ್. ಇದು ಜನಗಳು ಕೇಳ್ತಾ ಇರೋದು ಹೆಂಗೆ ಅಂದ್ರೆ ವಿನೋದ್ ರಾಜ್ ಅವ್ರನ್ನ ಈ ಒಂದು ಜಾಗದಲ್ಲಿ ಈ ಒಂದು ಸೀಟ್ ನಲ್ಲಿ ಕೂರಿಸೋದಕ್ಕೆ ಎಲ್ಲಾ ಅರ್ಹತೆಗಳಿದಾವೆ, ಇವ್ರನ್ನ ಕೂರಿಸ್ತಾ ಇಲ್ಲ, ಅವ್ರನ್ನ ಕೇಳುವಂತ ಒಂದು ಪ್ರಯತ್ನ ಮಾಡ್ತಾ ಇಲ್ಲ, ಯಾಕೆ ವಿನೋದ್ ರಾಜ್ ಅವ್ರನ್ನ ಬಿಟ್ಟಿದ್ದಾರೆ ಅನ್ನೋದು. ಈಗ ಯಾರಾದ್ರೂ ಬಂದು ನಿರ್ಮಾಪಕರು ಸುಮಾರು ಜನ ಬಂದು ನನ್ ಕೈಲಾಗ್ಲ, ನನಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕರೆದ್ರು, ಆಗಿಲ್ಲ. ನನ್ನ ಮನೆನೇ ನೋಡ್ಕೊಳಕ್ಕೆ ನಮ್ಮಮ್ಮ ಕೊಟ್ಟಿರೋ ಜವಾಬ್ದಾರಿ ನೋಡ್ಕೊಳಕ್ಕೆ ಇಲ್ಲ. ಇಡೀ ಇದು ಕರ್ನಾಟಕನೇ ಕೇಳ್ತಾ ಇರ್ತಕ್ಕಂಥದ್ದು ಸರ್. ಡ್ಯಾನ್ಸೇ ಬರ್ದೇ ಇರುವಂತವ್ರಿಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಕೂರಿಸ್ತಾರೆ. ವಿನೋದ್ ರಾಜ್ ಡ್ಯಾನ್ಸ್ ಬರುತ್ತೆ, ಅಲ್ಲ ಮಾಡಕ್ಕಾಗ್ದಿರ ಇರ್ಬೋದು. ಅಲ್ಲ ಸರ್, ಆತರ ಅಲ್ಲ. ಈಗ ಹಾಗೆ ನಾವ್ ಯಾಕೆ ಹೇಳಕ್ಕಾಗಲ್ಲ. ಈಗ ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಕಂಪೋಸರ್, ಸೊ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಕೂರಿಸಿದಾಗ ಅಂದ್ರೆ ಜನಗಳು ಕೇಳ್ತಾ ಇರ್ತಾರೆ, ಒಳ್ಳೆ ರಿದಮ್ ಕೊಟ್ಟಾಗ ಡ್ಯಾನ್ಸ್ ಆಡ್ತಾರೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅರ್ಜುನ್ ಜನ್ಯ ಅವರು ಕೂಡ ಒಬ್ರು ಡ್ಯಾನ್ಸರ್, ಅವ್ರು ಮಾಡಕ್ಕಾಗಲ್ಲ, ನೋಡಿ ಸಂತೋಷ ಪಡ್ತಾರೆ. ಅಲ್ಲ, ಇದು ಜನಗಳು ಕೇಳ್ತಾ ಇರೋದು ಹೆಂಗೆ ಅಂದ್ರೆ ವಿನೋದ್ ರಾಜ್ ಅವ್ರನ್ನ ಈ ಒಂದು ಜಾಗದಲ್ಲಿ ಈ ಒಂದು ಸೀಟ್ ನಲ್ಲಿ ಕೂರಿಸೋದಕ್ಕೆ ಎಲ್ಲಾ ಅರ್ಹತೆಗಳಿದಾವೆ, ಇವ್ರನ್ನ ಕೂರಿಸ್ತಾ ಇಲ್ಲ, ಅವ್ರನ್ನ ಕೇಳುವಂತ ಒಂದು ಪ್ರಯತ್ನ ಮಾಡ್ತಾ ಇಲ್ಲ, ಯಾಕೆ ವಿನೋದ್ ರಾಜ್ ಅವ್ರನ್ನ ಬಿಟ್ಟಿದ್ದಾರೆ ಅನ್ನೋದು ಕರ್ನಾಟಕ ಜನ ಕೇಳ್ತಾ ಜಿ ಕನ್ನಡ ಶ್ರೀಕಾಂತ್ ಅವರು ಪ್ರೀತಿಯಿಂದ ನನ್ನ ಕರೆದಿದ್ದಾರೆ, ಡಿಕೆಡಿ ನನ್ನ ಕರೆದಿದ್ದಾರೆ, ನನ್ ಕೈಲಿ ಆಗಿಲ್ಲ, ಹೋಗಕ್ಕಾಗಿಲ್ಲ. ನನ್ ಯಾಕಾಗಿಲ್ಲ, ನನ್ ಯಾಕೆ ಕಾರಣ ಕೊಡ್ಬೇಕು ಅಂತ 50 ಜನ ನಮ್ಮನ್ನ ನಂಬ್ಕೊಂಡಿದ್ದಾರೆ. ಇವತ್ತಿನ ಪರಿಸ್ಥಿತಿಗೆ ಅವರಿಗೆ ತಿಂಗಳ ಸಂಬಳ 11-12 ನಾಯಿಗಳು, 8 ವೆಹಿಕಲ್ಗಳು. ತಮಿಳ್ನಾಡಿನಲ್ಲಿ ನನ್ನ ಶ್ರೀಮತಿ ಮಗ, ಅವರಿಗೆ ಆ ಅಮ್ಮನಿಗೆ ನಾನು ವ್ಯವಸ್ಥೆ ಮಾಡಬೇಕು. ಅಲ್ಲೇ 1 ಎಕರೆ ತೋಟದಲ್ಲಿ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಗದ್ದೆ ಬೆಳೀತಾ ಇದ್ದಾರೆ. ಹೊರಗೋ ಛಲ ಬಂದ್ಬಿಡ್ತು, ಮತ್ತೆ ಮಾಡ್ರು, ನಾನು ಯಾಕೆ ಮಾಡ್ಬಾರ್ದು ಅಂತ. ಮಾಡ್ಲಿ, ತಪ್ಪೇ ಇಲ್ಲ. ಬರೀ ದುಡ್ಡೇ ಎಲ್ಲೂ ಅಲ್ಲ, ಮನುಷ್ಯನಿಗೆ ನಾವು ಮಾದರಿಯಾಗಿ ಬಾಳುವಂಥದ್ದೇ ಶ್ರೇಷ್ಠ. ಸರ್, ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಕಾಮನ್ ಮ್ಯಾನ್ ಆಗಿರೋಕ್ಕೆ ತುಂಬಾ ಇಷ್ಟ, ತುಂಬಾ ಇಷ್ಟ. ಯಾಕಂದ್ರೆ 10-15 ಶ್ರೀಮಂತರಿಗೋಸ್ಕರ ಕೋಟ್ಯಾಂತರ ಜನ ಬಡವರು ಅವರ ರಕ್ತನ ಸುರಿಸಿ ಅವ್ರು ಮಾಡಿರುವಂತ ಆ ವಸ್ತುಗಳು ಅದು ಇದನ್ನ ಹೋಗಿ ಅಂಗಡಿಯಲ್ಲಿ ಕೊಡ್ತಾರೆ. ಅವರಲ್ವೇನ್ರಿ ಶ್ರೇಷ್ಠರು? ಬಿರ್ಲಾ ಹೋ ಯಾ ಟಾಟಾ, ಅಂಬಾನಿ ಹೋ ಯಾ ಬಾಟಾ, सबने अपने चक्कर में देश को है काटा, शरबत की तरह देश को घटका है घटाघट, आम आदमी की जेब हो गई है सफा छट।